ಎಲ್ಲ ಮಕ್ಕಳು ಚೆನ್ನಾಗಿ ಕೇಳಿ. ಕೃಷ್ಣ ಪರಮಾತ್ಮ ಚಿಕ್ಕ ಮಗು ಇರುವಾಗ ಕೃಷ್ಣನಿಗೆ ಹಾಲು ಕುಡಿಸುವುದಕ್ಕೆ ಪೂತನ ಬರ್ತಾಳೆ. ಕೃಷ್ಣನಿಗೆ ಮಗುವಿಗೆ ಹಾಲು ಕುಡಿಸುವುದು ತಾಯಿ. ಆದರೆ ಆಗ ಒಬ್ಬ ರಾಕ್ಷಸಿ ಪೂತನ ಸುಂದರ ವೇಷವನ್ನು ಹಾಕಿಕೊಂಡು ಕೃಷ್ಣನಿಗೆ ಹಾಲು ಕುಡಿಸುವುದಕ್ಕೆ ಬರ್ತಾಳೆ. ಆದರೆ ಹಾಲು ಕುಡಿಸುವ ನೆಪದಲ್ಲಿ ವಿಷ ಕುಡಿಸುವುದಕ್ಕೆ ಬರ್ತಾಳೆ. ತಾಯಿ ಹಾಲು ಕೊಟ್ಟರೆ ಮನೆಯಲ್ಲಿ ತಿಂಡಿ ಹಾಲು ಏನು ಮನೆಯಲ್ಲಿ ಕೊಡ್ತಾರೋ ಅದನ್ನೇ ತೆಗೆದುಕೊಳ್ಬೇಕು. ನಿಮಗೇನೋ ರುಚಿಯಾದ ತಿಂಡಿ ಕೊಡ್ತೇವೆ ಅಂತ ಗೊತ್ತಿಲ್ಲದೇ ಇದ್ದವರು, ಪರಿಚಯ ಇಲ್ಲದೇ ಇದ್ದವರು ಯಾರೋ ಕರೆದುಕೊಂಡು ಹೋಗಿ ಏನೋ ಕೊಡ್ತಾರೆ ಅಂತ ಕುಡಿಯಲಿಕ್ಕೆ ಹೋಗಬಾರ್ದು. ತಾಯಿ ಆದರೂ ಕೊಡಬೇಕು, ಬಂಧು ಬಳಗದವರು ಪರಿಚಯ ಇದ್ದವರು ಕೊಟ್ಟರೆ ಮಾತ್ರ ತಗೊಳ್ಬೇಕು. ಇಲ್ಲದೇ ಇದ್ದರೆ ಪೂತನ ಹೇಗೆ ವಿಷ ಹಾಕಿದಳೋ ಹಾಗೆ ಯಾವುದೋ ಕೆಟ್ಟ ಆಹಾರವನ್ನು ಕೊಟ್ಟು ತಲೆ ಕೆಡಿಸುವ ಕೆಲಸವನ್ನು ಮಾಡುವವರು ಇರ್ತಾರೆ. ಅಂತಹ ಆಹಾರವನ್ನು ತೆಗೆದುಕೊಳ್ಳಬಾರದು. ಇದು ಕೃಷ್ಣನ ಸಂದೇಶ. ಅರ್ಥವಾಯ್ತಾ ಎಲ್ಲರಿಗೆ? ಮನೆಯಲ್ಲಿ ಕೊಟ್ಟ ಪರಿಚಿತರು ಬಂಧು ಬಾಂಧವರು ಕೊಟ್ಟದ್ದನ್ನಷ್ಟೇ ತೆಗೆದುಕೊಳ್ಳಬೇಕು ಹೊರತು ಯಾರೋ ಕೊಟ್ಟದ್ದು ಗೊತ್ತಿಲ್ಲದೇ ಇದ್ದವರು ಕೊಟ್ಟದ್ದನ್ನು ತಿನ್ನಲಿಕ್ಕೆ ಕೊಟ್ಟರು ಅಂತ ಬಾಯಿಯಲ್ಲಿ ಹಾಕ್ಕೊಳ್ಬಾರ್ದು. ಮೋಸ ಮಾಡಬಹುದು. ಹಾಗೇನಾದರೂ ಮಾಡಿದರೆ ಏನು ಮಾಡಬೇಕು? ಯಾವಾಗಲೇ ತಿನ್ನುವಾಗ ದೇವರ ಸ್ಮರಣೆಯನ್ನು ಮಾಡಿದರೆ ಆಗ ಒಳ್ಳೆಯ ಆರೋಗ್ಯ ಇರ್ತದೆ. ಯಾವುದೇ ವಿಷದ ಬಾಧೆ, ಯಾವುದೇ ತರಹದ ಆಹಾರದ ದೋಷ ನಮಗೇನು ಕಷ್ಟ ಕೊಡೋದಿಲ್ಲ. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ನಯತ್ರ ಶ್ರವಣಾದೀನಿ ರಕ್ಷೋಘ್ನಾನಿ ಸ್ವಕರ್ಮಸು ಕುರುವಂತಿ ಸಾತ್ವತಾಂ ಭರ್ತು ಯಾತು ಧಾನ್ಯಶ್ಚ ತತ್ರಹಿ. ರಾಕ್ಷಸರು ಎಲ್ಲಿ ಬರ್ತಾರೆ ಅಂದರೆ ಎಲ್ಲಿ ಭಗವಂತನ ನಾಮ ಸಂಕೀರ್ತನ ಮಾಡೋದಿಲ್ಲ, ದೇವರ ಸ್ಮರಣೆ ಮಾಡೋದಿಲ್ಲ, ದೇವರಿಗೆ ಶರಣು ಹೋಗೋದಿಲ್ಲ, ಅಲ್ಲಿ ದುಷ್ಟ ರಾಕ್ಷಸರು ಬರ್ತಾರೆ. ನಿಮಗೇನಾದರೂ ರಾಕ್ಷಸರು ಬಂದು ತಿನ್ನಬೇಕು ಅಂತ ಇಚ್ಛೆ ಇದೆಯಾ? ಹರ್ಕೊಂಡು ಹೋಗಬೇಕು ಮುಖ ಅಂತ ಇಚ್ಛೆ ಇದೆಯಾ? ಭಯ ಆಗತ್ತೋ ಇಲ್ಲೋ? ಆ ಭಯ ಆಗಬಾರದು. ರಾಕ್ಷಸರು ಪಿಶಾಚಿಗಳು ಹತ್ತಿರ ಬರಬಾರದು ಅಂತಿದ್ರೆ ಯಾವಾಗಲೂ ಬೆಳಗ್ಗೆ ಎದ್ದಾಗ, ಸ್ನಾನಕ್ಕೆ ಹೋಗುವಾಗ, ತಿನ್ನುವಾಗ, ಊಟ ಆದ ಮೇಲೆ ರಾಮ ಹಾಗೂ ಕೃಷ್ಣ ದೇವರ ಸ್ಮರಣೆಯನ್ನು ಮಾಡಿ ಯಾವ ಕಷ್ಟವೂ ಆಗೋದಿಲ್ಲ. ಯಾವುದೇ ರಾಕ್ಷಸಿ ಬಂದರೆ ಪೂತನಿಯನ್ನು ಹೇಗೆ ಕೃಷ್ಣ ಸಂಹಾರ ಮಾಡಿದನೋ ಹಾಗೆ ಆ ಎಲ್ಲ ರಾಕ್ಷಸರನ್ನು ಕೃಷ್ಣ ದೂರ ಓಡಿಸ್ತಾನೆ. ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಏನು ಹೇಳಬೇಕು ನೀವು? ರಾಮ 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 ಕೃಷ್ಣ 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 ಇಷ್ಟು ಹೇಳಿಬಿಟ್ರೆ ಸಾಕು. ಆ ರಾಕ್ಷಸರು ಹೋಗಿಬಿಡ್ತಾರೆ. ಇಲ್ಲದೇ ಇದ್ದರೆ ನಿಮ್ಮ ತಲೆ ಮೇಲೆ ಬರ್ತಾರೆ. ನಿತ್ಯವೂ ಚೆನ್ನಾಗಿ ಸ್ಮರಣೆ ಮಾಡಿ. ಅರ್ಥ ಆಯ್ತಾ?